ಏನೇ ಹೇಳು ವೀಣಾ, ಬೀಗರ ಮನೆ ಒಂಥರ ಪುಟ್ ಪುಟ್ಟದಾಗಿ ಚೆನ್ನಾಗಿದೆ ಅಲ್ವಾ? ಮನೆ ಏನೋ ಚೆನ್ನಾಗೇ ಇದೆ, ಆದ್ರೆ ಆ ಮನೇಲಿ ನಮ್ಮ ಅಳಿಯಂದ್ರದು ಅಂತ ಒಂದ್ ರೂಮು ಇಲ್ಲ. ಏನ ರೂಮ್ ಇಲ್ವಾ? 2-3 ರೂಮ್ ಇದೆಯಲ್ಲೇ? ರೂಮ್ಗಳಿದೆ ರೀ. ಒಂದು ಕೇಶವಂದು, ಇನ್ನೊಂದು ಅವ್ನ್ ಚಿಕ್ಕವನಿದಾನಲ್ಲ ವಲ್ಲಭ ಅವಂದು, ಇನ್ನೊಂದು ಬೀಗರ್ದು. ಅಯ್ಯೋಯ್ಯೋ, ಮತ್ತೆ ಅಳಿಯಂದ್ರು ಎಲ್ ಮಲಗ್ತಾರಂತೆ? ಅವ್ನ್ ಯಾವನೋ ಬ್ರಹ್ಮಚಾರಿ ಒಬ್ಬ ಇದಾನಲ್ಲ, ಅವನ್ ಜೊತೆ ಟೆರೆಸ್ ಅಲ್ಲಿ ಮಲ್ಕೋತಾರಂತೆ. ಪಾಪ ನಮ್ಮ ಅಳಿಯಂದ್ರು. ಹೌದಾ? ಹಾಗಾದ್ರೆ ಮದ್ವೆ ಆದ್ಮೇಲೆ ಏನ ಕತೆ? ಏನ್ ಕತೆ ಅಂತ ನನ್ನನ್ ಕೇಳ್ತಿರಲ್ಲ ನೀವು. ಆ ಮೀನನ್ ಕೇಳಿದ್ದಕ್ಕೆ ಅವಳು ಅಮೂಲ್ಯ ಮುಖ ಮುಖ ನೋಡ್ಕೋತಿದ್ರು. ಮದ್ವೆ ಒಳಗೆ ವ್ಯವಸ್ಥೆ ಆಗುತ್ತೆ ಬಿಡಿ ಆಂಟಿ ಅಂದ್ಲು. ಹೌದಾ? ಹಾಗಾದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಬಿಡೆ. ನಮ್ ಬೀಗ್ರು ತುಂಬಾ ಶಿಸ್ತು, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡೇ ಮಾಡ್ತಾರೆ, ನೀನೇನು ಯೋಚನೆ ಮಾಡ್ಬೇಡ. ರೂಮ್ ತಯಾರಾಗುತ್ತೆ ಅಂತ ಹೇಳೋದಕ್ಕೆ ಅದೇನು ಆನ್ಲೈನ್ ಅಲ್ಲಿ ಡೆಲಿವರಿ ಕೊಡೋದಾ? ಮದ್ವೆ ಮುಂಚೆ ಡೆಲಿವರಿ ಕೊಟ್ಬಿಡ್ತಾರೆ ಬಿಡು ಅನ್ನಕ್ಕೆ. ನನ್ಗೆ ಹೇಳ್ತಾಳೆ ಮದ್ವೆಗ್ ಮುಂಚೆ ರೆಡಿ ಆಗ್ಬಿಡುತ್ತ ಆಂಟಿ ಅಂತ. ನಾನು ನೋಡ್ತೀನಿ ಅದೇನ್ ವ್ಯವಸ್ಥೆ ಮಾಡ್ತಾರೆ ಅಂತ. ಚಿಂತೆ ಮಾಡ್ಬೇಡ, ಯಾರು ಗೊತ್ತು, ಬೀಗ್ರು ಅವ್ರ ರೂಮನ್ನೇ ಬಿಟ್ಕೊಟ್ಬಿಡ್ತಾರೋ ಏನೋ. ನನ್ನ ಮಗಳು ಅಳಿಯಂಗ್ ರೂಮ್ ಏನಾದ್ರು ಇಲ್ದೇ ಇದ್ರೆ ಮದ್ವೆ ಆಗಿದ್ ಮರುದಿನನೇ ಪಂಚಾಯ್ತಿ ಸೇರಿಸ್ಬಿಡ್ತೀನಿ, ಪಂಚಾಯ್ತಿ. ಅಲ್ಲ ರೀ, ಮದ್ವೆ ಆದ ಗಂಡ ಹೆಂಡತಿಗೆ ಒಂದ್ ರೂಮ್ ಇಲ್ಲ ಅಂದ್ರೆ ಎಷ್ಟ್ ಅಸಹ್ಯ ಅಲ್ವಾ? ನಂಗದೆಲ್ಲ ಗೊತ್ತಿಲ್ಲ. ನನ್ ಮಗಳು ಅಳಿಯಂಗೆ ರೂಮ್ ಬೇಕೇ ಬೇಕು ಅಷ್ಟೇ. ಇಲ್ಲಾಂದ್ರೆ ಆ ಮೀನಾನು ಅವಳ ಗಂಡ ಇದಾರಲ್ಲ, ಅವ್ರಿಬ್ಬರನ್ನು ಹೊರಗೆ ಹಾಕ್ಸಿ ಅವ್ರ ರೂಮ್ನೇ ನನ್ ಮಗಳು ಅಳಿಯಂಗ್ ಕೊಡಿಸ್ತೀನಿ. ಹಾಗೆಲ್ಲ ಮಾಡೋದೇನು ಬೇಡ ಬಿಡೆ, ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ, ನೀನೇನು ಚಿಂತೆ ಮಾಡಬೇಡ. ಹೋಗೋ, ಒಂದ್ ಲೋಟ ಕಾಫಿ ತಗೊಂಬ ಹೋಗು. ಪ್ರಿಯಾ, ಏ ಲಾವಣ್ಯ. ರಕ್ಷಾ, ಬಟ್ಟೆ ಅಂಗಡಿದ ಎಷ್ಟಾಯ್ತು ಖರ್ಚು? 1,37,000 ಅಪ್ಪ. ಮಾಧವ, ಫೋಟೋಶೂಟ್ ಎಷ್ಟಾಯ್ತಪ್ಪ? ಅಪ್ಪ 45,000 ಖರ್ಚಾಗಿದೆ. 45,000ನ? ಹೌದಪ್ಪ, ಅವರು 60,000 ಅಂತ ಹೇಳ್ತಿದ್ರು. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ನಾನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ, ಹಾಗಾಗಿ 45 ತನಕ ಬಂದಿದ್ದಾರೆ. ರೀ, ಚೌಲ್ಟ್ರಿದು ವಿಚಾರಿಸ್ತೀನಿ ಅಂತ ಹೇಳಿದ್ರಲ್ಲ, ಎಷ್ಟು ಹೇಳಿದ್ರು ರೀ? ಚೌಟ್ರಿದು 2-2.5 ಲಕ್ಷ ಆಗುತ್ತೆ ಗಿರಿಜಾ. ಮಗಳೇ, ಅದೊಂದು ಬರ್ಕೊಮ್ಮ. ಮಂಗಳಸೂತ್ರದ್ದು 4.5 ಲಕ್ಷ ಆಗುತ್ತೆ. ಡೆಕೋರೇಷನ್ದು ನಾವೇ ಒಪ್ಕೊಂಡಿದ್ದೀವಲ್ಲ, ಅದ್ರದ್ದು ಹೆಚ್ಚು ಕಮ್ಮಿ 1 ಲಕ್ಷ ಆಗ್ಬೋದು. ನೋಡೋಣ, ಕಮ್ಮಿ ಮಾಡ್ಸೋಕ್ಕಾಗತ್ತಾ ನೋಡ್ತೀನಿ. ಅದನ್ನು ಬರ್ಕೋ ರಕ್ಷಾ. ಅಪ್ಪ, ಇದನ್ನೆಲ್ಲ ಬಿಟ್ಟು ಇನ್ನೂ ಖರ್ಚಿರತ್ತಲ್ವಪ್ಪ? ಹೌದು ಕಣೋ, ಅದಕ್ಕೆಲ್ಲ ಒಂದು 50,000 ಎತ್ತಿಟ್ಟಿದ್ದೀನಿ. ಹಾಗಲ್ಲಪ್ಪ, ಇದೆಲ್ಲ ನಮಗೆ ಕಣ್ಣು ಕಾಣಿಸ್ತಿರೋ ಖರ್ಚುಗಳು, ಲೆಕ್ಕಕ್ಕೆ ಸಿಗೋವಂಥದ್ದು. ಆದರೆ ಲೆಕ್ಕಕ್ಕೆ ಸಿಗದಿರೋ ಅಂಥ ಖರ್ಚು ಇನ್ನೂ ಇರುತ್ತಲ್ವಾ? ಅದಕ್ಕೆ 50,000 ಸಾಲಲ್ಲ ಅಪ್ಪ. ಅದು ನಿಜನೇ, ಅದಕ್ಕೆ ಇನ್ನೊಂದು ಸ್ವಲ್ಪ ದುಡ್ಡು ಎತ್ತಿಡ್ಬೇಕಲ್ವಾ? ಮಗು, ಒಟ್ಟು ಎಷ್ಟಾಯ್ತು ನೋಡೆಲ್ಲ? ಅಪ್ಪ, ಒಟ್ಟು 9,60,000 ಬರ್ತಿದ್ಯಪ್ಪ. ಏನೋ 9,60,000? ಅಯ್ಯೋ ದೇವ್ರೆ ರೀ, ಖರ್ಚೆಲ್ಲ ಈಗಲೇ ಇಷ್ಟೊಂದು ಆಗೋಗಿದೆ? ಹೌದು ಗಿರಿಜಾ, ಬಂಗಾರದ ರೇಟು ಗಗನಕ್ಕೇರಿದೆ. ನಾ ಅನ್ಕೊಂಡಿದ್ದಕ್ಕಿಂತ ಖರ್ಚು ಜಾಸ್ತಿನೇ ಆಗ್ತಾ ಇದೆ. ಅಪ್ಪ, ನಿಮಗೆ ತುಂಬಾ ಹೊರೆ ಆಗ್ತಿದ್ಯಾಪ್ಪ? ಅದಕ್ಕೆ ಹೇಳದತ್ತೆ, ಲವ್ ಮ್ಯಾರೇಜ್ ಬೆಸ್ಟ್, ಅರೇಂಜ್ ಮ್ಯಾರೇಜು ಕಷ್ಟ. ಲವ್ ಮ್ಯಾರೇಜ್ ಆದ್ರೆ ಖರ್ಚು ಕಮ್ಮಿ, ಆಮೇಲೆ ಸಾಲ ತೀರ್ಸ್ಬೇಕು ಅನ್ನೋ ಟೆನ್ಷನ್ ಇರಲ್ಲ. ನೀವೇನ್ ಹೇಳ್ತೀರ ಮಾವ? ಸುಮ್ಮನೆ ಯಾಕೆ ಆ ಮಾತು? ಅಯ್ಯೋ ಅತ್ತೆ, ನಾನು ಇರೋದನ್ನೇ ಹೇಳದ್ನಪ್ಪ. ಈಗ ನೋಡಿ, ನಂದು ಕೇಶವನ್ ಮದ್ವೆ, ವಲ್ಲಭಂದು ಅಮೂಲ್ಯನ್ ಮದ್ವೆ, ಅದೆಲ್ಲ ಖರ್ಚೇ ಇರ್ಲಿಲ್ಲ ಗೊತ್ತಾ? ಸಾರಿ ಮಾವ,
ಅದು ನೀವು ಟೆನ್ಷನ್ ಆಗಿದ್ರಲ್ಲ, ಅದಕ್ಕೆ ನಿಮ್ಮ ಮೂಡ್ನ ತಿಳಿ ಮಾಡೋಣ ಅಂತ ಸ್ವಲ್ಪ ಕಾಮಿಡಿ ಮಾಡಿದೆ. ಸಾರಿ ಮಾವ. ಹೌದು ಮೀನಾ, ಈಗಿನ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ಮಾಡೋದು ತುಂಬಾನೇ ಕಷ್ಟ, ಖರ್ಚು ಜಾಸ್ತಿನೇ. ಆದ್ರೂ ಮೀನಾ, ಖರ್ಚು ಎಷ್ಟೇ ಆದ್ರೂ 2 ಕುಟುಂಬಗಳು ಸೇರಿ ಪ್ರೀತಿಯಿಂದ ಮಾಡೋ ಮದುವೆ ಅದೇ ಚಂದ ಅಲ್ವಮ್ಮ? ಅದೆಲ್ಲ ಸರಿ ರೀ, ಆದ್ರೆ ಈಗ ಇಷ್ಟೊಂದು ದುಡ್ಡನ್ನ ಹೇಗೆ ಹೊಂದ್ಸೋದು? ಕಾಫಿ. ಏ ಅಕ್ಕ, ಏನಾಯ್ತೆ ನಿಂಗೆ? ಯಾಕೆ ಹಿಂಗ್ ಕೂತಿದ್ಯಾ? ಏನೂ ಇಲ್ಲ. ಪ್ರಿಯಾ, ನಿನ್ನ ಮದ್ವೆ ಕಣೆ, ಸ್ವಲ್ಪನಾದ್ರೂ ಖುಷಿಯಾಗಿ ಕಳಕಳಿಯಾಗಿರೆ. ನಾನಾಗಿದ್ರೆ ಖುಷಿಲಿ ಕುಂಟೆ ಬಿಲ್ಲೆ ಆಡ್ಕೊಂಡೇ ಇರ್ತಿದ್ದೆ. ಅಮ್ಮ, ಮಾಧವ್ ಅವ್ರ ಮನೆಯವರು ತುಂಬಾ ಒಳ್ಳೆ ಜನ. ನಮ್ಮ ಹತ್ರ ದುಡ್ಡಿಲ್ಲ, ನಮ್ಗೆ ಯಾರು ಸಂಬಂಧಿಕರಿಲ್ಲ, ಸಾಲ ಗೀಲ ಮಾಡಿ ಒಡವೆ ಮಾಡ್ಸಕ್ ಆಗಲ್ಲ ಅಂತ ಅವ್ರ ಹತ್ರ ಹೋಗಿ ಹೇಳಿದ್ರೆ ಅವ್ರೇನು ಅನ್ಕೊಳಲ್ಲ ಅಮ್ಮ. ನಾವೇನೋ ದೊಡ್ಡ ಜನ ಅಂತ ಅವ್ರು ನಮ್ ಸಂಬಂಧ ಒಪ್ಕೊಂಡಿಲ್ಲ ಅಮ್ಮ. ಸತ್ಯ ಹೇಳ್ಬಿಡೋಣ ಅಮ್ಮ, ಅವಾಗ ಯಾವ ಟೆನ್ಷನು ಇರಲ್ಲ. ಏನೇ ನಿನ್ಗೆ ಈ ಮದ್ವೆ ಕ್ಯಾನ್ಸಲ್ ಆಗ್ಬೇಕು ಅಂತ ಆಸೆನಾ ಏನು? ಊರವ್ರೆಲ್ಲ ಇವಳ ಜಾತಕ ಸರಿ ಇಲ್ಲ, ಅದಕ್ಕೆ ತವ್ರ ಮನೇಲಿ ಕೂತಿದ್ದಾಳೆ ಅಂತ ಹೇಳಿ ಅದನ್ನ ಕೇಳಿಸ್ಕೊಂಡು ನಮ್ಮಿಬ್ರು ಹೊಟ್ಟೆ ಕೊತ 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 ಅಂತ ಉರಿತಿರ್ಲಿ, ಅವಾಗ ನಿಂಗೆ ಸಮಾಧಾನ ಅಲ್ಲ? ಅಮ್ಮ, ಈ ತರ ಕಾರಣಕ್ಕೆಲ್ಲ ಮದ್ವೆ ಕ್ಯಾನ್ಸಲ್ ಮಾಡ್ಕೊಳ್ಳೋ ಜನ ಅಲ್ಲ ಅವರು. ಸಾಕ್ ಸುಮ್ನೆ. ಇಷ್ಟು ದಿನ ನಾವ್ ಹೇಳಿದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಈ ಸಂಬಂಧ ಖಂಡಿತ ಮುಂದುವರಿಯಲ್ಲ ಕಣೆ ದಡ್ಡಿ. ಕಲ್ಲಿಂದ ಕಟ್ಟೋ ಮನೆ ಶಾಶ್ವತನೇ ಹೊರತು ಸುಳ್ಳಿಂದ ಕಟ್ಟೋ ಮನೆ ಅಲ್ಲ. ಅಮ್ಮ, ಅಕ್ಕ ಇದ್ನೇ ನಿಂಗೆ ಹೇಳಿದ್ದು, ಸುಳ್ಳು ಹೇಳ್ಬೇಡ, ಸಮಸ್ಯೆ ಆಗುತ್ತೆ ಅಂತ. ಸುಳ್ಳು ಹೇಳಿದ್ರೆ ಸಮಸ್ಯೆ ಅಲ್ವೇ? ಸುಳ್ಳು ಹೇಳಿದ್ ಗೊತ್ತಾದ್ರೆ ಸಮಸ್ಯೆ. ಗೊತ್ತಾಗದೆ ಇರೋ ನೋಡ್ಕೊಳ್ಳೋದಕ್ಕೆ ನಾನು ನಿಮ್ಮಪ್ಪ ಇದೀವಿ. ನೀವಿಬ್ರು ಯಾಕೆ ತಲೆ ಕೆಡ್ಸ್ಕೊತೀರಾ? ಸುಮ್ನೆ ಇರ್ರೆ. ಅಮ್ಮ, ಬೇರೆದೆಲ್ಲ ಬಿಡ್ಬೋದು, ಆದ್ರೆ ನೀನು 40,000 ಚಿನ್ನ ಹಾಕಿ ಮಗಳನ್ ಮನೆಗ್ ಕಳಿಸ್ತೀನಿ ಅಂತ ಹೇಳಿದ್ಯಾ. ಅದೆಲ್ಲ ಹೇಗಮ್ಮ ಸಾಧ್ಯ? ನನ್ಗಂತೂ ಅದೇ ಚಿಂತೆ ಆಗೋಗಿದೆ. ನೋಡ್ರಿ ನಿಮ್ ಮಗಳನ್ನ ಅಳಿಯಂದ್ರ ಜೊತೆ ಫೋನಲ್ಲಿ ಖುಷಿಯಾಗಿ ಮಾತಾಡ್ಕೊಂಡು ಆರಾಮಕ್ಕಿರೆ ಅಂತಂದ್ರೆ ಇವಳಿಗೆ ಬರೀ 40,000 ಚಿನ್ನದ್ದೇ ಚಿಂತೆ. ಮಗಳೇ, ನಿನ್ಗೆ ಯಾಕಮ್ಮ ಚಿಂತೆ? ನಾವೇನೋ ಒಂದು ವ್ಯವಸ್ಥೆ ಮಾಡ್ತೀವಿ, ನೀನ್ ಆರಾಮಾಗಿರು. ಅಪ್ಪ, ನನ್ ಮದ್ವೆಗೋಸ್ಕರ ನೀವ್ ಇಷ್ಟೊಂದು ಒದ್ದಾಡೋದ್ ನನ್ ಕೈಲಿ ನೋಡಕ್ ಆಗ್ತಿಲ್ಲ ಅಪ್ಪ. ನೋಡ್ ಪ್ರಿಯಾ, ನೀನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಏನೋ ದೇವ್ರ ದಯದಿಂದ ನಾವು ಪಟ್ಟಿರೋ ಪ್ರಯತ್ನದಿಂದ ನಮ್ಗೆ ಈ ಒಳ್ಳೆ ಸಂಬಂಧ ಸಿಕ್ಕಿದ್ದೇ ಸೀರುಂಡೆ ಅಂತ ಬಾಯಿಗೆ ಹಾಕೊಂಡು ಹೋಗ್ತಿರ್ಬೇಕು. ನೀವೇನ್ರಿ ಹಾಕೂತಿದ್ದೀರಾ? ನಮ್ಮ ಹತ್ರ ಇವಾಗ ಟೈಮ್ ಇಲ್ಲ, ಆದಷ್ಟು ಬೇಗ ಲಕ್ಷ್ಮಿನ ಹೊಲಿಸ್ಕೊಳ್ಳಿ. ಲಕ್ಷ್ಮಿನಾ? ಯಾವ ಲಕ್ಷ್ಮಿ? ಹೇ, ಕಟ್ಕೊಂಡಿರೋ ಹೆಂಡತಿ ನೀನಿರ್ಬೇಕಾದ್ರೆ ಇನ್ನೊಬ್ಳು ಯಾಕೆ ಬಿಡೆ? ತೆಗೆದು ಮುಟ್ಟದ ಅಂದ್ರೆ ತಲೆ 2 ಹೋಳಾಗ್ಬಿಡ್ಬೇಕು. ಲಕ್ಷ್ಮಿ ಅಂತ ಲಕ್ಷ್ಮಿ, ಆ ಲಕ್ಷ್ಮಿ ಅಲ್ಲ, ಈ ಲಕ್ಷ್ಮಿ. ಓ, ದುಡ್ಡ? ಯಾರ ಹತ್ರನೂ ಬಡ್ಡಿಗೆ ದುಡ್ಡು ಹೇಳಿದೀನಿ ಅಂತ ಹೇಳಿದ್ರಲ್ಲ, ವ್ಯವಸ್ಥೆ ಆಗಿದ್ಯಾ ಕೇಳಿ ಹೋಗಿ. ಹೋಗ್ರಿ. ಹೋಗ್ತಿದ್ದೀರೇ? ಎದ್ ಬಾ ನೀನು, ಅಡಿಗೆಗೆ ಸಹಾಯ ಮಾಡು. ನಾನಾ? ನೀನೇ ಬಾ. ಮಾವ, ಇದ್ ತಗೊಳ್ಳಿ. ಏನಮ್ಮ ಅದು? ಮಾವ, ಇದು ನನ್ನ ಡೆಬಿಟ್ ಕಾರ್ಡ್. ಇದರಲ್ಲಿ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೀನಿ. ಇದನ್ನ ಮದ್ವೆ ಖರ್ಚಿಗೆ ಬಳಸ್ಕೊಳ್ಳಿ ಮಾವ. ಛೇ ಬೇಡಮ್ಮ, ಇದ್ ನೀನೇ ಇಟ್ಕೋ. ಯಾಕ್ ಮಾವ? ನಾನು ಈ ಮನೇಲಿ ಒಬ್ಳಲ್ವಾ? ನನ್ನಮ್ಮ ಸೊಸೆ ಅಂತ ಒಪ್ಕೊಂಡಿದ್ದೀರಾ ಅಲ್ವಾ? ಮತ್ತೆ ನಾನ್ ದುಡಿಯೋ ದುಡ್ಡು ಈ ಮನೆ ದುಡ್ಡೇ ಅಲ್ವಾ ಮಾವ? ಇದನ್ನ ಬಳಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಮಾವ? ಮೀನಾ, ಇದು ತಪ್ಪು ಸರಿ ಪ್ರಶ್ನೆ ಅಲ್ಲಮ್ಮ. ಇಲ್ಲಿ ಮನೇಲೂ ಕೆಲಸ ಮಾಡಿ, ಆಫೀಸ್ನಲ್ಲೂ ಕೆಲಸ ಮಾಡಿ ನೀನ್ ಸಂಪಾದನೆ ಮಾಡಿದ್ದು. ಇದನ್ನ ತಗೊಳಕ್ಕೆ ನನ್ ಮನ್ಸು ಒಪ್ತಿಲ್ಲಮ್ಮ.
ಅಪ್ಪ ನೀವು ಬೇರೆ ಏನು ಯೋಚನೆ ಮಾಡಬೇಡಿ. ಮೀನಾ ಇದು ತನ್ನ ಮನೆ, ತನ್ನ ಮಾವನ್ಗೆ ಹೆಲ್ಪ್ ಮಾಡಬೇಕು ಅಂತ ಆ ದುಡ್ಡು ಕೊಡ್ತಿದ್ದಾಳೆ. ನೀವೇನು ಯೋಚನೆ ಮಾಡದೆ ತಗೊಳ್ಳಿ ಅಪ್ಪ. ಅಪ್ಪ, ಇದುವರೆಗೂ ನೀವು 1 ರೂಪಾಯಿ ನನ್ನ ಹತ್ರ ಇಸ್ಕೊಂಡಿಲ್ಲ. ನಾನು ಪ್ರತಿ ಸತಿ ಕೊಡ್ಬೇಕು ಅಂತ ಬಂದಾಗ್ಲೂ ಬೇಡ ಬೇಡ ಅಂತಾನೆ ಹೇಳಿದಿರ. ಪ್ಲೀಸ್ ಅಪ್ಪ, ಈ ಸತಿ ಬೇಡ ಅಂತ ಹೇಳ್ಬೇಡಿ. ಪ್ಲೀಸ್ ತಗೊಳ್ಳಿ. ಮಾಧವ, ಮದ್ವೆ ಆಗ್ತಾ ಇರೋದು ನೀನ್ ಕಣೋ. ನಿನಗೆ ಮುಂದೆ ಖರ್ಚು ಜಾಸ್ತಿ ಇರುತ್ತೆ. ಈ ದುಡ್ಡು ನೀನೇ ಇಟ್ಕೋ. ಮೀನಾ, ಈ ದುಡ್ಡು ನಿನಗೆ ಬೇಕಾಗತ್ತಮ್ಮ. ಕಾರ್ಡ್ ವಾಪಸ್ ತಗೋ. ಅಪ್ಪ, ನೀವು ಆಗಾಗ ಟೀ ಖರ್ಚಿಗೆ, ಬಸ್ ಚಾರ್ಜ್ಗೆ, ಡೆಲಿವರಿಗೆ ಹೋಗುವಂತ ಪೆಟ್ರೋಲ್ ದುಡ್ಡು ಕೊಡ್ತಿದ್ರಲ್ಲಪ್ಪ, ಅದನ್ನೆಲ್ಲ ಸೇರಿಸಿ ನಾನು ಇಷ್ಟು ದುಡ್ಡು ಇಟ್ಟಿದ್ದೀನಿ. ಯಾವುದಾದ್ರೂ ಖರ್ಚಿಗಾಗ್ಬೋದು. ನನ್ನ ಕಡೆಯಿಂದ ಅಳಿಲು ಸೇವಪ್ಪ, ತಗೊಳ್ಳಿ. ಅಪ್ಪ, ಇದು ನಿಮಗೆ ಸಹಾಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲೇ ನೀವು ಕೊಟ್ಟಿರೋ ಪಾಕೆಟ್ ಮನಿಯಲ್ಲಿ ಫುಡ್ ಸೇವಿಂಗ್ ಅಪ್ಪ ಇದು. ಪ್ಲೀಸ್ ತಗೊಳ್ಳಿ. ರೀ, ನೀವ್ ನನಗೆ ಮನೆ ಖರ್ಚಿಗೆ ಅಂತ ಕೊಡ್ತಿದ್ರಲ್ಲ, ಅದ್ರಲ್ಲಿ ನಾನು ಸ್ವಲ್ಪ ಉಳಿಸಿ ಅಕ್ಕಿ ಡಬ್ಬದಲ್ಲಿ ಎತ್ತಿಟ್ಟಿದ್ದೆ. ಇದನ್ನು ತಗೊಳ್ರಿ. ಅಪ್ಪ, ಇದು ಎಲ್ಲ ಬಂದು ನೋಡಿ ಅಪ್ಪ, ವಲ್ಲಭಂಗ್ ಗೊತ್ತಾಗೋಗ್ಬಿಟ್ಟಿದೆ. ಅವನ ಕೈ ಯಾರ ಕೊಟ್ರೆ ನೀವು ತಗೊಳಲ್ಲ ಅಂತ. ಅದಕ್ಕೆ ನನ್ನ ಮುಖಾಂತರ ಕೊಡಿಸ್ತಿದ್ದಾನೆ. ಅಪ್ಪ, ನೀವು ಆಸೆ ಪಟ್ಟಂಗೆ ಇಡೀ ಊರೇ ತಿರುಗಿ ನೋಡ್ಬೇಕಪ್ಪ. ಹಾಗೆ ಧಾಮ್ ಧೂಮ್ ಅಂತ ಮಾಡೋಣಪ್ಪ. ನೀವು ತಲೆ ಕೆಡ್ಸ್ಕೊಬಿಡಿ ಅಪ್ಪ, ನಾವೆಲ್ಲರೂ ನಿಮ್ ಜೊತೆ ಇದೀವಿ. ದಯವಿಟ್ಟು ಎಲ್ಲರೂ ನಿಮ್ ದುಡ್ಡು ವಾಪಸ್ ತಗೊಳ್ರು. ಅಪ್ಪ, ನಮ್ ದುಡ್ಡು ನೀವು ತಗೊಳಲ್ವಾಪ್ಪ? ಇಷ್ಟು ದಿವಸ ನಾನು ಯಾಕೆ ನಿಮ್ಮನ್ನ ಕಟ್ಟುನಿಟ್ಟಲ್ಲಿ ಬೆಳೆಸ್ತಾ ಗೊತ್ತೇನ್ರು? ನಿಮ್ಗೆ ದುಡ್ಡಿನ ಬೆಲೆ ಗೊತ್ತಾಗಬೇಕು. ಕಷ್ಟ ಕಾಲಕ್ಕೆ ಆ ದುಡ್ಡು ಎಷ್ಟು ಸಹಾಯ ಮಾಡತ್ತೆ ಅಂತ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಿಮ್ಮನ್ನ ತುಂಬಾ ಶಿಸ್ತಲ್ಲಿ ಬೆಳೆಸ್ತೆ ಕಣೋ ನಾನು. ಮಾಧವ, ನಿನ್ ಮದ್ವೆ ನಾನೇ ಮಾಡ್ಬೇಕು ಕಣೋ. ನಾನು ಕಷ್ಟಪಟ್ಟು ದುಡಿದು ದುಡ್ಡಲ್ಲಿ ಮದುವೆ ಮಾಡಬೇಕು ಅನ್ನೋ ಆಸೆ ಕಣೋ. ನಿಮ್ ದುಡ್ಡು ಬೇಡ, ಯಾರ್ದು ಬೇಡ. ಈ ಮದ್ವೆ ಬಗ್ಗೆ ನೀವು ಯಾರು ಏನು ಯೋಚನೆ ಮಾಡಬೇಡಿ. ಮಾಧವನ್ ಮದ್ವೆ ತುಂಬಾ ಚೆನ್ನಾಗಾಗತ್ತೆ. ಮದ್ವೆಗೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ಯಾರು ನೀವು ಟೆನ್ಷನ್ ತಗೋಬೇಡಿ. ಪ್ರಿಯಾ, ನೀನ್ ಹೋಗೋ ಮನೆ ಬಗ್ಗೆ ಯೋಚ್ಸು. ಅದ್ರಲ್ಲೂ ಆ ಮೀನಾ ಇದ್ದಾಳಲ್ಲ, ಸಿಕ್ಕಾಪಟ್ಟಿ ಚುರುಕು ಅವಳು. ಅದ್ಯಾಕ್ ಹೀಗೆ, ಇದ್ಯಾಕ್ ಹೀಗೆ, ಅದೇನು ಇದೇನು ಅಂತ 1000 ಪ್ರಶ್ನೆ ಕೇಳ್ತಿರ್ತಾಳೆ. ಆ ಮನೇಲಂತೂ ಅವಳು ಹೇಳಿದ್ದೇ ನಡೆಯೋದೇ.
ನಿಮ್ ಮಾವ ಅಂತೂ ಮೀನಾ 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 ಅಂತ ಅವಳ ಜಪಾನೇ ಮಾಡ್ತಿರ್ತಾರೆ. ಅವ್ರು ಗೌರ್ಮೆಂಟ್ ಕೆಲ್ಸದಲ್ಲಿ ಇದಾರಮ್ಮ. ಅವ್ರು 2ನೇ ಸೊಸೆ ಆದ್ರೂ ಆ ಮನೆಗೆ ನನ್ಗಿಂತ ಮೊದ್ಲು ಸೇರಿದ್ದಾರೆ. ಅದಕ್ಕೆ ಆಗಿರ್ಬೋದು. ಆದ್ರೆ ನೀನ್ ಆ ಮನೆಗ್ ಹೋದ್ಮೇಲೂ ಇದು ಮುಂದುವರಿಬಾರ್ದು ಅಂತ ಕಣೆ ಹೇಳ್ತಾ ಇರೋದು. ಮನೇಲಿರೋರ್ ಜುಟ್ಟೆಲ್ಲ ನಿನ್ ಕೈಗ್ ಬರ್ಬೇಕು. ಸೆಂಟ್ರಲ್ ಇರೋ ಆ ಮೀನಾ ಸೈಡ್ ಹೋಗ್ಬೇಕು. ಆ ಸ್ಥಾನನ ನೀನ್ ತಗೋಬೇಕು. ನೀನು ಆ ಮನೆ ಹಿರಿ ಸೊಸೆ ಕಣೆ, ಅರ್ಥ ಮಾಡ್ಕೋ. ಅಮ್ಮ, ಮೀನಕ್ಕ ಅಂದ್ರೆ ಗಿರಿಜಾ ಆಂಟಿಗೆ ತುಂಬಾ ಕ್ಲೋಸ್. ಸಡನ್ ಆಗಿ ಅಕ್ಕ ಹೋಗಿ ಅವ್ರನ್ನ ಸೈಡಲ್ಲಿ ಇಡೋದು ಅಂದ್ರೆ ಬರೀ ಮೀನಕ್ಕ ಅಲ್ಲ, ಆ ಅಮೂಲ್ಯ ಅಂದ್ರು ಗಿರಿಜಾ ಆಂಟಿಗೆ ತುಂಬಾ ಇಷ್ಟ. ಆ ಮನೆಯಲ್ಲಿ ಅತ್ತೆ ಸೊಸೆ ಒಳ್ಳೆ ಅಮ್ಮ ಮಕ್ಕಳ ತರ ಇದಾರೆ ಗೊತ್ತಾ? ಇಲ್ದೆ ಏನು, ಎಷ್ಟೇ ಆದ್ರೂ ಅಣ್ಣನ್ ಮಗಳಲ್ವಾ, ಒಂದ್ ಹಿಡಿ ಜಾಸ್ತಿನೇ ಪ್ರೀತಿ ಇರುತ್ತೆ. ಇನ್ನೀ ಮೀನಾ ಅತ್ತೆ ಮಾವ ಅಂತ ವಯ್ಯಾರ ಮಾಡಿ ಇಡೀ ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ. ಆಚೆ ಹೋಗಿ ಕೆಲ್ಸ ಮಾಡೋದಕ್ಕೂ ಸೈ, ಮನೇಲಿದ್ದು ಅಡ್ಗೆ ಮಾಡೋದಕ್ಕೂ ಸೈ ಅಂತ ತೋರಿಸ್ಕೊಟ್ಬಿಟ್ಟಿದ್ದಾಳೆ ಕಣೆ ಅವಳು. ಆದ್ರೆ ಮಗಳೇ, ನೀನ್ ಹೋದ್ಮೇಲೆ ಆ ಇಬ್ಬರು ಸೊಸೆನು ಮೀರ್ಸೋಂಗೆ ನೀನ್ ಇದ್ದು ತೋರಿಸ್ಬೇಕು. ಲವ್ ಮಾಡಿ ಓಡ್ ಹೋಗ್ ಮದ್ವೆ ಆಗಿರೋ ಅವ್ರಿಗೆ ಅಷ್ಟು ದಿಮಾಕ್ ಇರ್ಬೇಕಾದ್ರೆ ಇನ್ನು 2 ಮನೆಯವರು ನೋಡಿ ಮಾತಾಡಿ ಒಪ್ಕೊಂಡು ಮಾಡ್ತಿರೋ ಮದ್ವೆ ಇದು. ನಿನಗೆಷ್ಟು ದಿಮಾಕ್ ಇರ್ಬೇಡ. ನಿನ್ನ ಗತ್ತು ಗಮ್ಮತ್ತು ಗಾಂಭೀರ್ಯ ಎಲ್ಲ ಹೇಗಿರ್ಬೇಕು ಗೊತ್ತಾ ಮಗಳೇ? ಎಲ್ಲದಕ್ಕೂ ಮೀನಾ ಮೀನಾ ಅನ್ನೋ ನಿಮ್ ಮಾವ ನೀನಲ್ಲಿ ಹೋದ್ಮೇಲೆ ಪ್ರಿಯಾ ಪ್ರಿಯಾ ಅನ್ಬೇಕು. ಆ ಅಮೂಲ್ಯನ ಬಂಗಾರಿ ಮುದ್ದು ಅಂತ ಮುದ್ದು ಮಾಡೋ ನಿಮ್ಮತ್ತೆ ನಿನ್ನ ಬಾಪುಟಿ ಹೋಗು ಪುಟಿ ಅನ್ಬೇಕು. ಆ ತರ ಮನೇಲಿರೋರ್ನೆಲ್ಲ ನಿನ್ ಕಡೆ ತಿರುಗಿಸ್ಕೋಬೇಕು. ಏಯ್, ನಿನಗೆ ಹೇಳ್ತಾ ಇರೋದು ಕಣೆ ದಡ್ಡಿ. ಕೊನೆಯದಾಗ ಹೇಳ್ತಾ ಇದ್ದೀನಿ, ನಿನ್ನ ಗುರಿ ಆ ಮೀನಾ ಪಡ್ಕೊಂಡಿರೋ ಸ್ಥಾನ. ರೀ, ಹೇಳು ಗಿರಿಜಾ. ಏನ್ ಹೇಳೋದು ರೀ, ನಾಳೆನೆ ಅರ್ಶಿಣದ ಶಾಸ್ತ್ರ, ನಾಡದ್ದು ರಿಸೆಪ್ಷನ್ನು. ನೀವು ಬೇರೆ ಬೀಗರಿಂದ ಒಂದಷ್ಟು ಜವಾಬ್ದಾರಿನ ಮೈ ಮೇಲೆ ಎಳ್ಕೊಂಡಿದ್ದೀರಾ. ಕೈಯಲ್ಲಿ ಬೇರೆ ದುಡ್ಡು ಸಾಲ್ತಾ ಇಲ್ಲ. ಮಕ್ಕಳು ದುಡ್ಡು ಕೊಟ್ರೆ ನೀವು ಅದನ್ನು ತಗೊಳ್ಳಿಲ್ಲ. ಮತ್ತೆ ಹೇಗ್ರಿ ಮಂಗಳಸೂತ್ರಕ್ಕೆ, ಛತ್ರಕ್ಕೆ, ಅಲಂಕಾರಕ್ಕೆ ದುಡ್ಡು ಹೇಗೆ ಹೊಂದಿಸ್ತೀರಾ? ಏನ್ ವ್ಯವಸ್ಥೆ ಮಾಡಿದ್ದೀರಾ? ಗಿರಿಜಾ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ಇಷ್ಟೆಲ್ಲ ವ್ಯವಸ್ಥೆ ಮಾಡಿದವನಿಗೆ ದುಡ್ಡನ್ನು ವ್ಯವಸ್ಥೆ ಮಾಡೋದು ಕಷ್ಟನಾ? ನಮ್ಮ ಬೀದಿ ಮೂಲೆ ಮನೆ ಲಕ್ಷ್ಮೀ ದೇವಮ್ಮ ಇದ್ದಾರಲ್ಲ, ಅವ್ರ ಹತ್ರ ನಾನೊಂದು ಚೀಟಿ ಹಾಕಿದ್ದೀನಿ ಗಿರಿಜಾ. 10 ಲಕ್ಷ ರೂಪಾಯಿ ಬರುತ್ತೆ. ಆ ದುಡ್ಡಲ್ಲಿ ನಮ್ಮೆಲ್ಲ ಖರ್ಚು ಆಗೋಗುತ್ತೆ. ಆಗ್ಲೇ 6 ತಿಂಗಳಾಯ್ತು. ಈಗ ನಾವು ಚೀಟಿ ತಗೊಂಡ ಮೇಲೆ ಮಿಕ್ಕಿದ ದುಡ್ಡನ್ನ ಕಂತು ರೂಪದಲ್ಲಿ ಕಟ್ತಾ ಹೋಗ್ಬೇಕಷ್ಟೇ. ಹೌದಾ? ಮತ್ತೆ ಆ ದುಡ್ಡನ್ನ ತಗೊಂಡ್ಬಂದ್ಬಿಡ್ಬೋದಲ್ವಾ ರೀ? ಗಿರಿಜಾ, ಅದೇನ್ ಬ್ಯಾಂಕ್ ಅನ್ಕೊಂಡ್ಯಾ ನಮಗ್ ಬೇಕಾದಾಗ ಹೋಗಿ ದುಡ್ಡು ತಗೊಂಬರೋದಕ್ಕೆ? ಚೀಟಿ ಕೂಗಕ್ಕೆ ಅಂತ ಒಂದು ದಿನ ಇರುತ್ತೆ. ಅವತ್ತು ಸೋಡಿ ಬಿಟ್ಟು ಚೀಟಿ ಕೂಗಬೇಕು, ಅವಾಗ ದುಡ್ಡು ಬರುತ್ತೆ. ಓ ಹೌದಾ? ಅದ್ಯಾವಾಗ ರೀ? ನಾಡಿದ್ದೆ ರಿಸೆಪ್ಷನ್ ದಿವಸ ಬರುತ್ತೆ. ಅವತ್ತಾ? ಅಲ್ಲ ರೀ, ಅವತ್ತೆಲ್ಲ ಮದ್ವೆ ಕೆಲ್ಸಗಳಿರುತ್ತೆ. ನೀವ್ ಹೇಗೆ ಅದನ್ನೆಲ್ಲ ಬಿಟ್ಟು ಹೋಗಿ? ಗಿರ್ಜಾ, ನಾನ್ ಚೀಟಿ ಕೂಗಕ್ಕೆ ಹೋಗಲ್ಲ. ನಾನು ಕೇಶವನ್ ಕಳಿಸ್ತಾ ಇದ್ದೀನಿ. ಅವನ್ ಚೀಟಿ ಕೂಗಿ ದುಡ್ಡು ತಗೊಂಡು ಬರ್ತಾನೆ. ಲಕ್ಷ್ಮೀ ದೇವಮ್ಮಂಗೂ ಹೇಳಿದ್ದೀನಿ. ಹೌದಾ? ಹಬ್ಬ, ನನಗೀಗ ಸಮಾಧಾನ ಆಯ್ತು. ನಿನ್ ಗಂಡ ನೀನ್ ಏನು ಅನ್ಕೊಂಡಿದ್ಯಾ? ಖರ್ಚು ನಿಭಾಯಿಸಕ್ಕಾಗದೆ ಒದ್ದಾಡ್ತೀನಿ, ಮದ್ವೆ ಮನೇಲಿ ಏನಾರು ಎಡವಟ್ ಮಾಡ್ಕೋತೀನಿ ಅಂತನಾ? ನಾನೇನಷ್ಟು ದಡ್ಡ ಅಲ್ಲ ಗಿರ್ಜಾ. ಇದನ್ನೆಲ್ಲ ಮೊದಲೇ ಲೆಕ್ಕಾಚಾರ ಹಾಕಿ ಮದ್ವೆಗೆ ಹೆಜ್ಜೆ ಇಟ್ಟಿದ್ದೀನಿ. ನೋಡ್ತಾ ಇರೋ ಗಿರಿಜಾ, ಮಾಧವನ ಮದುವೆ ಎಷ್ಟು ಅದ್ಧೂರಿಯಾಗುತ್ತೆ ಅಂತ. ಮಾಧವನ್ಗೆ ಹರ್ಸಕ್ಕೆ ಊರೇ ಬರುತ್ತೆ. ಜೊತೆಗೆ ಬೀಗರ ಕಡೆ ನೆಂಟರು ತುಂಬಿ ತುಳುಕ್ತಾ ಇರ್ತಾರೆ. ನೋಡ್ತಾ ಇರೋ ಗಿರ್ಜಾ, ಇಷ್ಟು ದಿವಸ ನನ್ನ ಅನಾಥ ಅನಾಥ ಅಂತ ಜರಿತಾ ಇದ್ರಲ್ಲ, ಅವ್ರಿಗೆಲ್ಲ ನಾಚಿಕೆ ಆಗತ್ತೆ. ಯಾಕೆ ಹೇಳು? ಈ ನಂದನ್ ಬಳಗ ದೊಡ್ಡದಾಗತ್ತೆ ಗಿರಿಜಾ. ಸಂಬಂಧಿಕರು ತುಂಬಿ ತುಳುಕ್ತಾರೆ. ಚಂದದ ಮಂಟಪ,
ಅದ್ಧೂರಿ ಅಲಂಕಾರ, ಹಸೆ ಮಣೆ ಮೇಲೆ ಮಾಧವ ಪ್ರಿಯ ಹೊಸ ಜೀವನಕ್ಕೆ ಕಾಲಿಡ್ತಾ ಇರ್ತಾರೆ. ಮದುವೆ ಮನೆಗೆ ಊರ್ ಕಣ್ಣೀರೆಲ್ಲ ಬರ್ತಾರೆ ಗಿರ್ಜಾ. ಬಂದವ್ರನ್ನೆಲ್ಲ ನಮಸ್ಕಾರ ಬನ್ನಿ ಅಂತ ನಾನು ಬರ್ಮಾಡ್ಕೋತಾ ಇರ್ತೀನಿ. ಬೇರೆ ಜವಾಬ್ದಾರಿ ಎಲ್ಲ ಮಕ್ಕಳು ತಗೋತಾ ಇರ್ತಾರೆ. ಊಟ ಕೂತವ್ರು ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ಸಿದ್ಯಾ ನಂದ ಅಂತಾರೆ. ಇನ್ ಕೆಲವರು ಮಂಟಪ ಎಷ್ಟು ಚೆನ್ನಾಗಿದೆ, ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂತಾರೆ. ಇನ್ನೊಂದಷ್ಟು ಜನ ಮದುಮಗಳು ಎಷ್ಟು ಲಕ್ಷಣವಾಗಿದ್ದಾಳೆ, ಮದುಮಕ್ಕಳು ಎಷ್ಟು ಮುದ್ದಾದ ಜೋಡಿ 100 ಕಾಲ ಚೆನ್ನಾಗಿರ್ಲಿ ಅಂತ ಹರಿಸ್ತಾ ಇರ್ತಾರೆ. ಅಯ್ಯೋ, ನನಗೆ ಈ ಸಂಭ್ರಮ ನೆನೆಸ್ಕೊಂಡ್ರೆ ಗಿರಿಜಾ, ಯಾಕೆ ಹೇಳ್ತಾ ಇದೀಯಾ? ಯಾಕೂ ಇಲ್ಲ, ನಿಮ್ಮ ಖುಷಿನ, ನಿಮ್ಮ ಉತ್ಸಾಹ ನೋಡ್ತಾ ಇದ್ರೆ ನನಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಾನು ಖುಷಿಲೋ ಉತ್ಸಾಹದಲ್ಲೋ ಈ ಮಾತು ಹೇಳ್ತಾ ಇಲ್ಲ ಗಿರಿಜಾ, ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಮಾಧವನ್ ಮದುವೆ ತುಂಬಾ ಚೆನ್ನಾಗಾಗತ್ತೆ. ಈ ಸಲ ಎಲ್ಲೂ ತಪ್ಪಾಗಲ್ಲ ಗಿರಿಜಾ. ದೇವರು ನಂಗೆ ತುಂಬಾ ಸಲ ಕೈ ಕೊಟ್ಟಿದ್ದಾನೆ, ಆದ್ರೆ ಈ ಸಲ ನನ್ನ ಬಲವಾಗಿ ಹಿಡ್ಕೊಂಡಿದ್ದಾನ ಅವನು. ಎಲ್ಲ ಒಳ್ಳೇದಾಗತ್ತೆ ಗಿರಿಜಾ, ನೀನ್ ಬೇಜಾರು ಮಾಡ್ಕೋಬೇಡ. ನಿನ್ ಗಂಡ ನಾನಿದ್ದೀನಿ ನಿನ್ ಜೊತೆ.